ಆ ದುರ್ದೈವಿ ಖರ್ಗೆಗೆ ಲಾಡಗೆ ಈ ಲಾಡಂತರೂ ನನಗಂತೂ ಮರಾಠ ತನ್ಸಲಾಗೈತಿ ಕಡೆ ಹೇಳಿಕೆ ನೋಡಿದ್ರೆ ಏನು ಅಫ್ಜಲ್ ಖಾನ್ನಂಗೆ ಮಾತಾಡ್ತಾನೆ ನಾವು ಶಿವಾಜಿ ಮಹಾರಾಜರ ಒಂದು ಪವಿತ್ರವಾದಂಥ ಧರ್ಮ ಮರಾಠ ಸಮಾಜ ಇವು ಇಂಥ ಅಯೋಗ್ಯರು ಬರೀ ಓಟಿನ ಸಲುವಾಗಿ ದೇಶದ ಎಲ್ಲಾನು ಇವತ್ತು ನಮ್ಮ ಸೈನಿಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಅವರು ಹೆಂಡ್ರು ಮಕ್ಕಳು ಬಿಟ್ಟು ಅವರು ಇಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ದೇಶದ ರಕ್ಷಣೆಗೆ ಹೋಗ್ತಾರಲ್ರಿ, ಇವ್ರು ಇಲ್ಲಿ ಕೂತು ಮಾತಾಡ್ತಾರೆ. ಖರ್ಗೆಯವ್ರದ್ದು ಏನು ಕಾಂಟ್ರಿಬ್ಯೂಷನ್ ಐತೆ ದೇಶಕ್ಕೆ ಹೇಳ್ರು ನಾನು. ಖರ್ಗೆಯವ್ರು ಮನಸ್ಸು ಮಾಡಿದರೆ ಗುಲ್ಬರ್ಗದ ಎಲ್ಲ ದಲಿತರಿಗೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬೋದು, ಅಷ್ಟು ಲೂಟಿ ಮಾಡ್ಯಾರ ಈ ದೇಶ. ಇವತ್ತು ದೇಶದ ಬಗ್ಗೆ ಏನು ಮಾತಾಡೋ ನೈತಿಕತೆ ಐತಿ? ಪ್ರಿಯಾಂಕಾ ಖರ್ಗೆ ಅಂತೂ ಏನೂ ಗೊತ್ತಿಲ್ಲ. ಯೌವನ, ಅಧಿಕಾರ, ಹಣ ಮೂರು ಸೇರಿಬಿಟ್ಟಿದೆ ಆ ಗಿರಕಿಗೆ. ಈ ರೀತಿ ಬೇಜವಾಬ್ದಾರಿತವಾಗಿ ಮೋದಿಯವ್ರ ಬಗ್ಗೆ ಏನು ಅದು ಮೋದಿಯವರು 4 ವಿಮಾನ ಬಿಟ್ಟಾರ ಹೇಳ್ತಾರೆ. ಒಬ್ಬ ಮೋದಿಯವರು ಈ ಯುದ್ಧ ಆದಾಗ ಎಲ್ಲಿ ಹೋಗಿದ್ರು ಅಂತ ಕೇಳ್ತಾರೆ. ಯಾರೇ ಈ ದೇಶದ ಪ್ರಧಾನಮಂತ್ರಿಗಳು ಕಾರ್ಗಿಲ್ ಯುದ್ಧ ಆದಾಗ ವಾಜಪೇಯಿ ಅವ್ರು ಹೋಗಿದ್ರು ಕಾಶ್ಮೀರಕ್ಕೆ. ಅದರ ನಂತರ ಒಬ್ಬ ಪ್ರಧಾನಮಂತ್ರಿ ಯುದ್ಧ ರಂಗದಲ್ಲಿ ಹೋದವರೇ ಮೋದಿ. ನೆಹರು ಎಂದು ಹೊರಗೆ ಬಿದ್ದಿಲ್ಲ. ಸುದೈವತ್ ಗಾಂಧಿ ಇಲ್ಲ. ಒಂದು ವೇಳೆ ಗಾಂಧಿ ಇದ್ದಂದ್ರೆ ಪಾಕಿಸ್ತಾನಕ್ಕೆ ಕಾಶ್ಮೀರ ಕೊಡ್ರಿ 4-5 ಕೋಟಿ ರೂಪಾಯಿ ಕೊಟ್ರಿ ಹತ್ತಿದ್ದ. ಇಲ್ಕಂದ್ರೆ ರಾಮಣ್ಣ ಉಪಸ್ಕೊಂಡಿರ್ತೀನಿ ಹತ್ತಿದ್ದ. ಅವಾಗ ಹಂಗೆ ಮಾಡಿ 55 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದರು ಗಾಂಧಿ ಪಾಕಿಸ್ತಾನ ಕೊಟ್ಟಿರ್ತೇಳಿ. ವಲ್ಲಭಭಾಯ್ ಪಟೇಲ್ ಒಪ್ಪಲಿಲ್ಲ, ಯಾರೂ ಒಪ್ಪಲಿಲ್ಲ ಅಂತ ಅದು ಆಗಲಿಲ್ಲ. ಇಲ್ಕಂದ್ರೆ ನಮ್ಮ ದೇಶನೇ ಹಾಳಾಗಿದ್ದೆ ಇವರಿಬ್ಬರು ನಾಯಕರಿಂದ. ಅದಕ್ಕೆ ಇವ್ರಿಗೇನು ಈ ಜನಾನೇ ಬುದ್ಧಿ ಕಲಿಸ್ಬೇಕು. ಈಗ ಕಾಶ್ಮೀರ ಬಾರ್ಡರ್ಗೆ ಪ್ರಧಾನಿ ಹೋಗೋದಕ್ಕೆ ಟೀಕೆ ಮಾಡ್ತಿದ್ದಾರೆ, ಹೀಗೆ ಹೋಗ್ತಿದ್ರು, ಹೀಗೆ ಥರ. ಇವ್ರಿಗೆ ಹೋಗಿ ಬಾತ್ ಹೇಳ್ರಿ. ಅವ್ರಿಗೆ ಕಾಶ್ಮೀರ ಬಾರ್ಡರ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಹೋಗಿ ಬಾತ್ ಹೇಳ್ರಿ, ಖರ್ಗೆಗೆ ಹೋಗಿ ಬಾತ್ ಹೇಳ್ರಿ. ಎಷ್ಟು ರಿಸ್ಕ್ ಇರ್ತದೆ. ನಾನು ಹೋಗಿ ಬಂದೀನಿ ಅಲ್ಲಿ ಒಮ್ಮೆ, ನಾನು ಮಂತ್ರಿ ಇದ್ದಾಗ. ಭಾಳ ರಿಸ್ಕ್ ಇರ್ತದೆ. ನಮ್ಮನ್ನೆಲ್ಲ ಎಷ್ಟು ಸುರಕ್ಷಿತವಾಗಿ ಹೋಯ್ತಾರೆ ಕಾಶ್ಮೀರಕ್ಕೆ. ಈಗಂತರೂ ಭಾಳ ಸೇಫ್ಟಿ ಇದು. ಪ್ರಧಾನಿ ಮೋದಿಯವ್ರು ಬಂದ ಮೇಲೆ ನಾವು ವಾಜಪೇಯಿ ಕಾಲದಾಗ ಕಾಶ್ಮೀರಕ್ಕೆ ಶ್ರೀನಗರಕ್ಕೆ ಹೋಗ್ಲಿಕ್ಕೆ ಆಗ್ತದಿಲ್ಲ. ನಾವೊಂದು ಕಮಿಟಿ ಮೀಟಿಂಗ್ ಹೋಗಿದ್ದೀವಿ. ಇಡೀ ನಮ್ಮ ಸುತ್ತಮುತ್ತಲು ಮಿಲ್ಟ್ರಿ ಮತ್ತು ಪೊಲೀಸರು ಇದ್ದರು. ನಾವು 25 ಮಂದಿ MP ಗಳು ಇದ್ದೀವಿ. 1000 ಮಂದಿ ಪೊಲೀಸರು ಮಿಲ್ಟ್ರಿ ಇತ್ತು ನಮ್ಮ ಸುತ್ತಮುತ್ತ. ಇದೆಲ್ಲ ಏನು ಗುರ್ತದ? ಇವ್ರು ಎಲ್ಲ ಎಂದರೆ ರಾಹುಲ್ ಗಾಂಧಿ ಹೋಗ್ಯಾನ್ರಿ ಕಾಶ್ಮೀರಕ್ಕೆ, ಶ್ರೀನಗರಕ್ಕೆ ಹೋಗಿ ಬಾತ್ ಹೇಳ್ರಿ. ಆದರೆ ಇದು ಇದೇ ದುರ್ದೈವ ನಮ್ಮ ದೇಶದ್ದು. ದೇಶದ ವಿರುದ್ಧ ಹೇಳಿಕೆ ಕೊಡ್ತಾರೆ. ನೀವು ಮೋದಿಯವ್ರಿಗೆ ಬೈರಿ, BJPಗೆ ಬೈರಿ, ನಮ್ಗೇನು ಬೇಕಾದ್ರೆ ಬೈರಿ. ಆದರೆ ದೇಶದ ಸೈನಿಕರ ಬಗ್ಗೆ ಬೈತಾರಲ್ರಿ. ನಿಮ್ಮ ಪ್ರಧಾನಿ ಒಪ್ಕೊಂಡಿದ್ದಾರೆ, ನಿನ್ನೆ ಒಪ್ಕೊಂಡ್ರೆ ಪ್ರಧಾನಮಂತ್ರಿ ಅಲ್ಲಿದ್ದು ಇಲ್ಲ ನಮ್ಮದು ಅವ್ರ ಅಟ್ಯಾಕ್ ಆಗಿದೆ, ನಮ್ಮ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿದೆ. ಅದು ಬ್ರಹ್ಮೋಸದ್ದು ವಿತ್ ಪ್ರೂಫ್ ಅದಾವ.